ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ನಾಡತ್ಕೆಮ್ಮ. ಕಡ್ಡಿಗಳಿಗೆ ಮಣಿಗಳನ್ನು ಚುಚ್ಚಿಟ್ಟ ಹಾಗೆ ಕಾಣಿಸ್ತಿದೆ. ಹಾಗೆ ಬಯಲಿನ ತುಂಬ ಮುತ್ತುಗಳನ್ನು ಬೆಳೆದ ಹಾಗೆ ಕಾಣಿಸ್ತಿದೆ. ಆದರೆ ಈ ಗಿಡಗಳೇ ಮದುವೆ ಮನೆ ಸೊಬಗನ್ನು ಹೆಚ್ಚಿಸತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ನಮ್ಮ ಮಲೆನಾಡಿನ ಭಾಗಗಳಲ್ಲಿ ಇವುಗಳಿಗೆ ಹಿಟ್ಟಂಡೆ ಅಂತ ಕರಿತೀವಿ. ಗದ್ದೆ ಕೊಯ್ಲು ಮುಗಿತಿದ್ದಾಗೆ ಈ ಗಿಡಗಳು ಹುಟ್ಟತ್ತೆ. ಹಳ್ಳಿಗಳಲ್ಲಿ ಇವುಗಳಿಂದ ಇರಿಕೆ ಅನ್ನೋ ಒಂದು ವಸ್ತುನ ತಯಾರು ಮಾಡ್ತಾರೆ. ಹಾಗೆ ಎಲ್ಲಾ ಶುಭ ಸಮಾರಂಭಗಳಲ್ಲೂ ಅದನ್ನ ಬಳಸಲಾಗುತ್ತೆ. ಮನೆ ಕಟ್ಟುವಾಗ ಅಡಿಪಾಯ ಸರಿಯಾಗಿ ಹಾಕಿದ್ರೆ ಮನೆ ಗಟ್ಟಿಯಾಗಿ ಸುಂದರವಾಗಿ ಹೇಗೆ ಕಾಣುತ್ತೋ ಅದೇ ರೀತಿ ಕಳಶ ಇಡುವಾಗ ಈ ಇರಿಕೆನ ಅದ್ರ ಕೆಳಗಿಟ್ರೆ ಅದು ಗಟ್ಟಿಯಾಗಿ ಕೂರತ್ತೆ. ಹಾಗೆ ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣುತ್ತೆ. ಈ ಇರಿಕೆಗೆ ಕಳಶದ ಸೌಂದರ್ಯವನ್ನೇ ಹೆಚ್ಚಿಸುವಂಥ ಶಕ್ತಿ ಇದೆ. ಹಿಟ್ಟಂಡೆಗಳು ಬಿಟ್ಟಾಗ ಅದು ಬೆಳೆದ ಮೇಲೆ ಅದನ್ನು ಕೊಯ್ದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರ್ತಾರೆ. ಶುಭ ಕಾರ್ಯಗಳಿದ್ದಾಗ ಈ ಥರ ಇರಿಕೆಗಳನ್ನು ಮಾಡ್ತಾರೆ. ಎಲ್ಲರಿಗೂ ಈ ಥರ ಇರಿಕೆಗಳನ್ನ ಮಾಡೋಕ್ಕೆ ಬರಲ್ಲ. ಕೆಲವರು ಸಾಧಾರಣವಾಗಿ ಒಂದು ರಿಂಗ್ ಥರ ಮಾಡ್ತಾರೆ, ಕೆಲವರು ಮಾತ್ರ ಹೀಗೆ ಮಾಡ್ತಾರೆ. ನಮ್ಮಮ್ಮನೂ ಈ ಥರ ನೂಲು ಮತ್ತು ಕಲರ್ಸ್ನ ಯೂಸ್ ಮಾಡಿ ಇರಿಕೆ ಮಾಡ್ತಾರೆ. ಇರಿಕೆಗಳನ್ನು ಎಷ್ಟು ಸಾಧಾರಣವಾಗಿ ಮಾಡಿದ್ರೂ ಶುಭ ಕಾರ್ಯಗಳಲ್ಲಿ ಅದ್ರ ಕಳೆ ಹಾಗೆ ಇರುತ್ತೆ. ನೂಲಿಂದ ಮಾಡಿರೋ ಈ ಇರಿಕೆಗಳಿಗೆ ಜೋಡಿಗೆ 250 ರೂಪಾಯಿ ಇದ್ದರೆ ಮಣಿಯಿಂದ ಮಾಡಿರೋ ಇರಿಕೆಗಳಿಗೆ ಜೋಡಿಗೆ 500 ರೂಪಾಯಿ ಇರುತ್ತೆ. ಇಲ್ಲಿ ಎರಡೇ ಬಣ್ಣನ ಯಾಕೆ ಬಳಸಿದ್ದಾರೆ ಅಂದರೆ ಈ ಬಣ್ಣಗಳು ದೀಪಾವಳಿ ಹಬ್ಬದಲ್ಲಿ ಎತ್ತಿನ ಕೊಂಬಿಗೆ ಹಚ್ಚೋದಕ್ಕೆ ಕೊಡ್ತಾರಲ್ಲ ಆ ಬಣ್ಣಗಳು. ಯಾಕೆ ಅಂದರೆ ಇರಿಕೆಯನ್ನು ತೊಳೆದಾಗ್ಲೂ ಆ ಬಣ್ಣ ಹೋಗಬಾರ್ದು ಅಂತ ಬಳಸಿರೋದು. ನೋಡೋಕೆ ಇವುಗಳು ಎಷ್ಟು ಸುಂದರವಾಗಿದ್ದಾವೋ ಇದನ್ನು ಮಾಡೋಕೆ ಇದ್ರ ಹಿಂದಿನ ಪರಿಶ್ರಮ ಅಷ್ಟೇ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಮಲ್ನಾಡತ್ಕೆಮ್ಮ. ಥ್ಯಾಂಕ್ ಯು.